ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಸುಜಾತ ಒಡಪು ಹಾಗೂ ಡೈಲಿ ಲಾಗ್ಸ್ ರಂಗೋಲಿ ಚಾನಲ್. ಇದು ನೋಡಿ ನಮ್ಮ ತವರು ಮನೆ. ಇದು ಹೊರಗಡೆ ಗಾರ್ಡನ್ನು, ಈ ಕಡೆ ಸುಮಾರಷ್ಟು ಗಿಡ ಹಾಕಿದರು. ಸೊ ಇವತ್ತು ಈ ಮನೇನ ತೋರಿಸೋಣ ಹೇಳಿ. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಕಮೆಂಟ್ ಮಾಡಿ. ಅಮೋಘ ನಿಲಯ ಹೇಳಿ ಹಾಕಿದ್ದಾರೆ. ಹಾಗೆ ಆ ಕಡೆ ಶಿವ. ಇದು ಮನೆಯ ಮೇನ್ ಡೋರು. ಈ ಕಡೆ ಸ್ಟೇರ್ ಕೇಸ್ ಇದೆ. ಸೊ ಮೇಲೆ ಮೆಟ್ಲು ಹತ್ತಿ ಹೋಗ್ತಿದ್ದಾಗೆ ಮತ್ತೆ ಹಿಂಗೆ ಎತ್ತಿ ಮೇಲೆ ಟೆರೆಸ್ಗೆ ಹೋಗೋದು. ಇದು ಟಾಯ್ಲೆಟು, ಫಾರಿನ್ ಇಂಡಿಯನ್ ಟಾಯ್ಲೆಟು ಎರಡೂ ಇದ್ದು ನೋಡಿ. ಜೊತೆಗಿಲ್ಲಿ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಟಾಯ್ಲೆಟ್ಗೆ ಹೋಗ್ಕೊಂಡು. ಸೊ ಅದು ನೀರಿಗೆ ಮಷಿನ್, ನೀರಿಗೆ ಹಂಪು ಇಲ್ಲಿ ಮಾಡಿದ್ದಾರೆ. ಸೊ ನಲ್ಲಿ ನೀರು ಬಂದಾಗ ಈ ಹೌಸ್ ತುಂಬಿಸ್ಕೊಂಡು ಒಳಗಡೆ ಏರಿಸ್ಕೊಳ್ಳೋದು. ಈಗ ನೋಡಿ, ಇದು ಡೋರ್ ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ಅದು ಶೋಕೇಸು. ಇನ್ನು ಇದು ಟಿ ವಿದು ಶೋಕೇಸು ನೋಡಿ. ಈ ಮನೆಗೆ ಅಂದಾಜು ಎಷ್ಟು ಖರ್ಚಾಗಿರ್ಬೋದು ಹೇಳಿ ಕಮೆಂಟ್ ಮಾಡಿ. ಸೊ ಇದು ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ದು. ಈಗ ನಮ್ಮ ಮಕ್ಕಳೆಲ್ಲ, ನನ್ನ ಅಕ್ಕನ ಮಕ್ಕಳು, ನನ್ನ ಮಗ ರಜೆಗೆ ಬಂದಿರೋದ್ರಿಂದ ಎಲ್ಲ ಹರಡಿಕೆ ಆಟದ ಸಾಮಾನೆಲ್ಲ. ಸೊ ಇದು ಒಂದು ಬೆಡ್ರೂಮು. ಈ ಥರ ಸೆಲ್ಫ್ ಮಾಡಿದ್ದಾರೆ. ಇದು ನಮ್ಮ ಪ್ರಕಾರ ಭಾಳ ಚಲೋ. ಎಂತಕ್ಕೆಂದರೆ ಎಷ್ಟು ಕ್ಲೀನ್ ಮಾಡೋಕ್ಕೂ ಬೇಜಾರಾಗಲ್ಲ. ಬಟ್ಟೆಗಳನ್ನು ಹೇಗೆ ಬೇಕಾದರೂ ಹೊಂದಿಸ್ಕೋಬೋದು. ಕಲ್ಲಿಂದ ಸೆಲ್ಫ್ ಮಾಡಿರೋದು. ಸೊ ಹಾಗೆ ನೆಕ್ಸ್ಟ್ ಅದರ ಅಪೋಸಿಟ್ಟು ಮತ್ತೊಂದು ರೂಮ್. ಇಲ್ಲೂ ಸೇಮ್ ಸೆಲ್ಫ್ಗಳನ್ನು ಮಾಡಿದ್ದಾರೆ. ಒಂದು ಕಡೆ ಬಟ್ಟೆ, ಅಲ್ಲೆಲ್ಲ ಹಾಸಿಗೆ, ಬೆಡ್ಶೀಟ್ ಎಲ್ಲ ಮಡ್ಚಿಡೋಕ್ಕಾಗದೆ. ಸೊ ಇಷ್ಟ ಆಯಿತು. ಇನ್ನು ಅಡುಗೆ ಮನೆಯಲ್ಲಿ ಇಲ್ಲಿ ಫ್ರಿಜ್ಜನ್ನು ಸೆಟ್ ಮಾಡಿದ್ದೇವೆ. ಫ್ರಿಜ್ಜು ಬೇರೆ ಕಡೆ ಆಗಬೇಕಿತ್ತು. ಎಂತಕ್ಕೆ ಅಂದರೆ ದೇವ್ರ ಮನೆ ಇದೆ ಇಲ್ಲಿ. ದೇವ್ರ ಮನೆ ಅಡುಗೆ ಮನೆಯಲ್ಲೇ ತಗೊಂಡಿರೋದ್ರಿಂದ ಸ್ವಲ್ಪ ಅಡುಗೆ ಮನೆಗೆ ಜಾಗ ಕಡಿಮೆ ಆಗಿದೆ. ಇಲ್ಲಿ ನೋಡಿ, ಸೆಲ್ಫು ಕಲ್ಲಿದ್ದರೆ ಎಸರಿ ಬೇಕಾದರೂ ಕ್ಲೀನ್ ಮಾಡ್ಕೋಬೋದು. ಕೆಳಗಡೆ ಈ ಥರ ಓಪನ್ ಬಿಟ್ಟಿದ್ದಾರೆ. ವಾರ್ಡ್ರೋಬ್ ಯಾವುದೂ ಇಲ್ಲ. ಇದು ಸಿಂಕು. ಇದು ಈಗ ಬೇಸಿಗೆ ಹೇಳಿ ಮಣ್ಣಿನ ಮಡಿಕೆಯಲ್ಲಿ ನೀರು. ಅದು ಫಿಲ್ಟರು. ಇನ್ನು ಈ ಕಡೆಗೆ ಬಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಬಿಡೋಕ್ಕಾಗುತ್ತಾ? ಸೊ ಕಟ್ಟಿಗೆ ಒಲೆ ಇದಿರಲೇಬೇಕು. ಹಾಗಾಗಿ ಈ ಸೈಡ್ ಏನು ಮಾಡಿದ್ದಾರೆ ಅಂದರೆ ಕಟ್ಟಿಗೆ ಒಲೆ. ರೊಟ್ಟಿ ಮಾಡುವಾಗ, ನೀರು ಕಾಯಿಸುವಾಗ ಯೂಸ್ ಮಾಡ್ತಾರೆ. ಇನ್ನು ಇದು ಹಿಂದ್ಗಡೆ ಡೋರು. ಅಲ್ಲೂ ಕೂಡ ಒಂದು ನಲ್ಲಿ ಇದೆ ಬಟ್ಟೆ ಶಳಲಿಕ್ಕೆ ಮಾಡಲಿಕ್ಕೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಹೇಳಿ ಅಡ್ಜಸ್ಟ್ ಮಾಡಿ ಬಿಟ್ಟಿರೋದು. ಇದೊಂದು ಸಿಂಕು. ಇನ್ನು ಬಾತ್ರೂಮ್. ಇಷ್ಟು ಚಿಕ್ಕದಾದ ಮನೆ ಎಲ್ಲ ದೊಡ್ಡ ಮನೆಯೇ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.